ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ತಾಲೂಕು ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಬಾಲ್ಯ ವಿವಾಹ ಮುಕ್ತ ಭಾರತದ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನ ನ್ಯಾಯಾಧೀಶರುಗಳಾದ ಬಿ ಚನ್ನಪ್ಪ ಹಾಗೂ ಜ್ಞಾನೇಶ್ವರ ವಿಠ್ಠಲ್ ಮಾಳಿಗೆ ಅವರು ಕಾಲ್ನಡಿಗೆಯ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರುವ ಮುಖಾಂತರ ಚಾಲನೆಯನ್ನು ನೀಡಿದರು. ವಿದ್ಯಾರ್ಥಿಗಳು ಬಸವ ಕಲ್ಯಾಣ ನಗರದ ಗಾಂಧಿ ವೃತ್ತದಿಂದ ತಾಲೂಕು ಪಂಚಾಯಿತಿ ತನಕ ಕಾಲ್ನಡಿಗೆಯ ಪಾದಯಾತ್ರೆ ನಡೆಸಿದರು. ಬೇಟಿ ಪಡಾವ್, ಬೇಟಿ ಬಚಾವ್, ಮದುವೆಯ ಅಂತರ 18ರ ನಂತರ ಬಾಲ್ಯ ವಿವಾಹ ಮಾಡಬೇಡಿ, ಶಿಕ್ಷೆಗೆ ಗುರಿಯಾಗಬೇಡಿ ಹಲವು ಘೋಷಣೆಗಳನ್ನು ಕೂಗಿದರು. ನಂತರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು ಮಾತನಾಡಿ, ಬಾಲ್ಯ ವಿವಾಹ ಸಮಾಜಕ್ಕೆ ಕಂಟಕವಾಗಿದೆ. ಬಾಲ್ಯ ವಿವಾಹ ತಡೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಬಾಲ್ಯ ವಿವಾಹದಿಂದ ಹೆಣ್ಣು ಮಕ್ಕಳು ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ಬಾಲ್ಯ ವಿವಾಹ ತಡೆಯುವ ನಿಟ್ಟಿನಲ್ಲಿ ಸಮಾಜದಲ್ಲಿನ ಜನ ಜಾಗೃತಿ ಮುಖ್ಯವಾಗಿದೆ ಅಂತ ತಿಳಿಸಿದರು. ಭಾರತ್ ಮಾತಾ ಕಿ ವಂದೇ. ಬಾಲ್ಯ ವಿವಾಹ ನಿಲ್ಲಿಸಿ, ಶಿಕ್ಷೆಗೆ ಗುರಿಯಾಗಬೇಡಿ, ಬೇಟಿ ಬಚಾವ್, ಮದುವೆಗೆ ಅಂತರ 18ರ ನಂತರ, ಬಾಲ್ಯದಲ್ಲಿ ಕಂಕಣ, ಕನಸುಗಳಿಗೆ ಬಂಧನ, ಬಾಲ್ಯ ವಿವಾಹ ಮಾಡಬೇಡಿ, ಶಿಕ್ಷೆಗೆ ಗುರಿಯಾಗಬೇಡಿ. ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಬಾಲ್ಯ ವಿವಾಹ ಮುಕ್ತ ಜಾಥಾ ಒಂದು ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಯಶವಂತ್ ಆರ್ ತವಾರೆ, 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೀದರ್ ಕಾರ್ಯಕ್ಷೇತ್ರ ಬಸವ ಕಲ್ಯಾಣ ಅವರು ಆಗಮಿಸಿದ್ದಾರೆ. ಅವರನ್ನ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀ ಬಿ ಚನ್ನಪ್ಪ, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವೆಗಳ ಸಮಿತಿ ಬಸವ ಕಲ್ಯಾಣ ಆಗಮಿಸಿದ ಅವರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸೋಣ. ಈ ಕಾರ್ಯಕ್ರಮಕ್ಕೆ ಶ್ರೀ ಜ್ಞಾನೇಶ್ವರ್ ವಿಠ್ಠಲ್ ಮಾಳಿ, ಬಲೋ ಭಾರತ್ ಮಾತಾ ಕಿ. ಬಾಲ್ಯ ವಿವಾಹ ನಿಲ್ಲಿಸಿ, ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಹೇಳ್ಬೇಕು. ನಾ ಮೊದಲೇನ್ ಹೇಳ್ತೀನಿ, ಬಾಲ್ಯ ವಿವಾಹ ನಿಲ್ಲಿಸಿ ಅಂತೀನಿ. ನಾವೇನ್ ಹೇಳ್ಬೇಕು? ಮಕ್ಕಳನ್ನ ಶಾಲೆಗೆ ಕಳುಹಿಸಿ. ಬಾಲ್ಯ ವಿವಾಹ ನಿಲ್ಲಿಸಿ, ಬಾಲ್ಯ ವಿವಾಹ ನಿಲ್ಲಿಸಿ. ನಾನು ಬಾಲ್ಯ ಅರಳಲಿ, ನೀವು ಅನ್ಬೇಕು ಬಾಲ್ಯ ವಿವಾಹ ನಶಿಸಲಿ ಅನ್ಬೇಕು. ಬಾಲ್ಯ ಅರಳಲಿ, ಬಾಲ್ಯ ಅರಳಲಿ, ಬೇಟಿ